ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಹೈಕಮಾಂಡ್ ಎಲ್ಲವನ್ನು ತೀರ್ಮಾನಿಸುತ್ತದೆ ಎಂದ ಪುಟ್ಟು ಅಂಜಿನಪ್ಪ. ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಸರಿಯಾಗಿ ನಿರ್ದೇಶನಗಳು ನೀಡಲು ಅವರ ಕೈಯಲ್ಲಿ ಆಗುತ್ತಿಲ್ಲ. ನನಗೆ ಎಂಎಲ್ಸಿ ಕೊಡಿಸ್ತಾರಾ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ತಿರುಗೇಟು ನೀಡಿದ್ದಾರೆ. ರಾಜೀವ್ ಗೌಡ ಭವಿಷ್ಯದ ಎಂಬ ಎಂಎಲ್ಸಿ ಹೇಳಿಕೆ ಕುರಿತು ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಯಾವಾಗ ಏನಾಗಬೇಕೆಂಬುದು ವರಿಷ್ಠರು ತೀರ್ಮಾನ ಮಾಡುತ್ತಾರೆ. ಅದನ್ನು ಬಿಟ್ಟರೆ ಬೇರೆಯವರ ಮಾತಿಗೆ ಮಾನ್ಯತೆ ಇಲ್ಲ. ಹೇಳಿಕೆಗೆ ನಾನು ವಿವರಣೆ ನೀಡುವುದಿಲ್ಲ ಎಂದು ಹೇಳಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಅವರಿಗೆ ನಿರ್ದೇಶನಗಳು ನೀಡಲು ಅವರ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ. ನನಗೆ ಎಂಎಲ್ಸಿ ಕೊಡಿಸ್ತಾರಾ ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವೆ ಮಾನ್ಯತೆ, ಕ್ಷೇತ್ರದ ಜನರು ಏನು ಹೇಳುತ್ತಾರೆ, ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರಾ ಇಲ್ಲ, ಜನರು ತೀರ್ಮಾನ ಮಾಡುತ್ತಾರೆ. ಕಾಂಗ್ರೆಸ್ ವ್ಯವಸ್ಥೆಗೆ ಯಾರೂ ಅನಿವಾರ್ಯವಲ್ಲ. ನಮ್ಮ ಹೈಕಮಾಂಡ್ ಏನು ಹೇಳಿದರೆ ಅದರ ತೀರ್ಮಾನವೇ ಅಂತಿಮ ಎಂದರು. ನಮ್ಮ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಎಂಸಿ ಸುಧಾಕರ್ ಸೇರಿದಂತೆ ವರಿಷ್ಠರು ಇದ್ದಾರೆ. ಅವರು ಹೇಳಲಿ ಎಂದರು. 2028ನೇ ಚುನಾವಣೆ ಇನ್ನೂ ಬಹಳ ದೂರ ಇದೆ. ಅದರ ಬಗ್ಗೆ ಈಗ ಯೋಚಿಸೋದು ಬೇಡ. 2028ನೇ ಚುನಾವಣೆ ಸ್ಪರ್ಧೆಗೆ ಅವಾಗ ಜನರು ಹೇಳುತ್ತಾರೆ, ತೀರ್ಮಾನ ಮಾಡುತ್ತಾರೆ. ಅದು ಈಗ ಮಾತನಾಡದೆ ಸರಿಯಿಲ್ಲ ಎಂದು ಹೇಳಿದ್ದರು. ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ವರದಿಗಾರರು ಮಾನಸ್. ಗ್ಯಾರಂಟಿ, ಬಟ್ ನಾನು ಮಾತಾಡ್ತೀನಿ, ನಾನು ಅವ್ರನ್ನ ಮನವೊಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಪ್ಪ, ಈ ತಾಲೂಕಿನಲ್ಲಿರೋಂಥ ನಾಮಿನೇಷನ್ಗಳನ್ನೇ ಮಾಡೋದಕ್ಕೆ ಒಂದು ಕೋಆರ್ಡಿನೇಷನ್ ರಾಜೀವ್ ಗೌಡ್ರು ಬರಲಿಲ್ಲ. ಇನ್ನು ನನಗೆ ಎಂಎಲ್ಸಿ ಸ್ಥಾನ ಕೊಡ್ಸಕ್ಕಾಗ್ತದ? ಅದನ್ನು ಕಷ್ಟಪಟ್ಟಿರೋಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಹಂಚಂತ ಕೆಲಸಕ್ಕೆ ಕೈ ಹಾಕಿ ಸಹಕಾರ ಕೊಡಲಿಲ್ಲ. ಏನೋ ಒಂದೆರಡು ಯಾರೋ ಹಿರಿಯರು ಅವ್ರಿಗೆ ಅವಕಾಶ ಮಾಡಿರೋಂಥದ್ದನ್ನ ಅವ್ರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಿಸೋಂಥದ್ದು, ಅವ್ರ ವಿರುದ್ಧವಾಗಿ ಹೋಗಿ ಬೇರೆ ನಾಮಿನೇಷನ್ಸ್ ಇಂಥದ್ದೆಲ್ಲ ಮಾಡ್ತಾ ಇದಾರೆ. ಅದೆಲ್ಲ ನಿಮ್ ಕಣ್ಣು ಮುಂದೆನೆ ಇದೆ. ಹಿಂಗಿರೋಂಥ ರಾಜೀವ್ ಗೌಡ್ರು ಹೆಂಗೆ ನನ್ನನ್ನ ಎಂಎಲ್ಸಿ ಮಾಡ್ತಾರೆ ಅಂತ ನನಗೆ ಪ್ರಶ್ನೆ. ರಾಜೀವ್ ಗೌಡ್ರಂತವ್ರ ಮೇಲೆ ಡಿಪೆಂಡ್ ಆಗಂತ ಗುಣನೂ ನನ್ನದಲ್ಲ. ನಾನು ಸ್ವಾಭಿಮಾನದಿಂದ ಬದುಕಿ ಜನಗಳ ಜೊತೆ ಇರೋಂಥ ಕೆಲಸ ಮಾಡ್ಕೊಂಡು ಬಂದಿರೋಂಥ. ಹಾಗಾಗಿ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬರಮಾಡ್ಕೊಂಡಿದ್ದೆ. ಹಿಂದಿನಿಂದನೂ ಕಾಂಗ್ರೆಸ್ಗೆ ನಾವು ದುಡಿದಿದ್ದೀವಿ. ಒಂದಲ್ಲ 4 ಗಂಟೆ ನಾನು ಮಾತಾಡಬಲ್ಲೆ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ಗೆ ಏನ್ ಕೆಲಸ ಮಾಡಿದ್ದೀನಿ ಅಂತೇಳಿ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಎಲ್ಲಾ ರೀತಿಯಲ್ಲೂ ನಾನು ಸೇವೆ ಮಾಡಿದ್ದೀನಿ ಪಾರ್ಟಿಗೆ. ಅದು ಶಿಡ್ಲಘಟ್ಟದಲ್ಲೂ ಮಾಡಿದ್ದೀನಿ, ನಾನು ಇದ್ದಂಥ ಸ್ಥಳದಲ್ಲೂ ಮಾಡಿದ್ದೀನಿ. ಅದಕ್ಕೆ ಸಾಕ್ಷಿ ಗುಡ್ಡೆಗಳು ಸಿಗ್ತವೆ. ಹಾಗಾಗಿ ಇಂಥ ಹೇಳಿಕೆಗಳು ಕೊಡೋಂಥದ್ದು, ಮಾತಾಡೋದನ್ನೆಲ್ಲ ಕಡಿವಾಣ ಹಾಕೊಂಡ್ರೆ ಪಕ್ಷಕ್ಕೆ ಒಳ್ಳೇದು. ಪಕ್ಷ ಕಟ್ಟೋದಕ್ಕೆ ಪಕ್ಷದ ಎಲ್ಲೋ ಮುಜುಗರ ಆಗಿದ್ದಂಗೆ ಇರ್ತದೆ. ಸಾರ್ವಜನಿಕರಿಗೂ ಸಹ ಇದು ಒಂದು ರೀತಿ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತದೆ ನೆಮ್ಮದಿಯಾಗಿ. ಇದರಿಂದ ಎಲ್ಲಾರು ಮಾಡಿರೋಂಥ ಸಹಿ ಸಂಗ್ರಹಣ ಇದನ್ನ ಒಂದು ಅಲ್ಲಿನ ಮುಖಂಡರದೊಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಮುಖಂಡರ ಭೇಟಿಯಾಗಿ ಸುಮಾರು 25,000ಕ್ಕೂ ಹೆಚ್ಚು ಸಂಗ್ರಹ ಮಾಡಿದಂಥ ಪ್ರತಿಗಳನ್ನ ನಾವು ಅವ್ರಿಗೆ ಒಪ್ಪಿಸ್ಬಿಟ್ಟು ನಮ್ಮ ಕಡೆಯಿಂದ ಆಗಿದೆ ಅಂತೇಳಿ ಅವ್ರಿಗೆ ವಿಷಯನ ತಿಳಿಸಿ ನಾವು ಅವ್ರ ಜೊತೆ ಮಾತುಕತೆ ಮಾಡಿ ಒಂದು ಅಕ್ನಾಲೇಜ್ಮೆಂಟ್ ತಗೊಂಡು ಬಂದಿರ್ತೀವಿ. ಅದು ಕಾಂಗ್ರೆಸ್ ಆಫೀಸಿಂದ ಡೆಲ್ಲಿ ಕಳ್ಸಿಕೊಡೋಂಥ ಕೆಲಸನೂ ಆಗಿದೆ. ಈ 14ನೇ ತಾರೀಕು ಅಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟನೂ ಸಹ ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಅದರಲ್ಲೂ ಸಹ ಭಾಗವಹಿಸುವಂಥದ್ದು ಆಗ್ತದೆ. ಆ ಥರದ್ದು ಏನೂ ನಡೆದಿಲ್ಲ. ಅದು ಅವರ ಹೇಳಿಕೆ ಅವ್ರಿಗೆ ಸೀಮಿತವಾಗಿರೋಂಥದ್ದು ಅಷ್ಟೇ. ಮತ್ತೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, 2028 ಕಳೆದ ನಂತರ ನಿಮ್ಗೆ ಟಿಕೆಟ್ ಬಿಟ್ಕೊಡೋ ಅವಕಾಶ ಕೂಡ ಕೊಡ್ತಾ ಇದ್ದಾರೆ ಸರ್. ಈಗ 2028 ಇನ್ನ 2.5 ವರ್ಷ ದೂರ ಇದೆ. ಅಲ್ಲಿವರೆಗೂ ಸಹ ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವೆಲ್ಲನೂ ಸಹ ಮಾತಾಡೋಂಥದ್ದಾಗಬೇಕು, ಅದಕ್ಕೆ ಸ್ಪಂದಿಸೋಂಥದ್ದಾಗಬೇಕು, ಬಹಳ ದೂರ ಪ್ರಯಾಣ ಮಾಡೋಂಥದ್ದಾಗಬೇಕು. ಜನಗಳ ನಾಡಿ ಮಿಡಿತ ಯಾರ ಪರವಾಗಿದೆ, ಜನಗಳ ಪರವಾಗಿ ಕೆಲಸ ಮಾಡೋಂಥವ್ರು ಯಾರು ಅಂತೇಳಿ ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ಸರ್ವೆಗಳು ಮಾಡೋಂಥದ್ದು ಮತ್ತೆ ಒಂದು ಮಾಹಿತಿ ಕಲೆ ಹಾಕೋಂಥದ್ದು ಸಹ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಭವಿಷ್ಯದಲ್ಲಿ ಚುನಾವಣಾ ಹತ್ರ ಆದಾಗ ಇಂಥ ಚರ್ಚೆಗಳೆಲ್ಲನೂ ಸಹ ಮುನ್ನೆಲೆಗೆ ಬರ್ತದೆ. ಈಗಲೇ ರಾಷ್ಟ್ರೀಯ ನಾಯಕರ ರೀತಿ ಇಲ್ಲ ರಾಜ್ಯದ ಹಿರಿಯ ನಾಯಕರ ರೀತಿ ಮಾತಾಡೋಂಥದ್ದು, ಹೇಳಿಕೆಗಳು ಕೊಡೋಂಥದ್ದು, ತೀರ್ಮಾನ ಮಾಡಿದ್ವಿ, ಈ ಥರದ ಮಾತುಗಳಿಗೆಲ್ಲ ಎಲ್ಲಿ ಕಿಮ್ಮತ್ ಸಿಗ್ತದೆ? ಈ ಕಿಮ್ಮತ್ ಕೊಡೋಂಥ ನಾಯಕರು ಹೇಳಿದ್ರೆ KPCC ಅಧ್ಯಕ್ಷರು ಇಲ್ಲ ವಿರೋಧ ಪಕ್ಷದ ರಾಜ್ಯದ ಏನೋ ಒಂದು ಉನ್ನತ ಸ್ಥಾನದಲ್ಲಿರೋ ಸಚಿವರುಗಳು ಇಂಥವರೆಲ್ಲರೂ ಸೇರಿ ಮಾತಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಆಗಂತ ವಿಚಾರಗಳನ್ನ ಬೀದಿಲಿ ಕೂತ್ಕೊಂಡು ಚರ್ಚೆ ಮಾಡೋದಾದಾಗ
ಪಕ್ಷ ಕಟ್ಟಕ್ಕಾಗೋದಿಲ್ಲ. ಪಕ್ಷದ ಮುಖಂಡರು ಕಾರ್ಯಕರ್ತರು ಮುಜುಗರಕ್ಕಾಗ್ದಿದ್ದಂಗೆ ನಾವು ಒಗ್ಗಟ್ಟಾಗಿ ಹೋಗೋಂಥದ್ದು ಕೆಲಸ ಮಾಡೋಂಥದ್ದು ಆಗ್ಬೇಕು. ಭವಿಷ್ಯದಲ್ಲಿ ಏನು ಕುಂಡಿಸಿ ಇಬ್ಬರನ್ನು ಮಾತಾಡೋಂಥ ಕೆಲಸನೂ ಸಹ ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ. ಅದು ಸಮಯ ಇದೆ, ಅದಕ್ಕೆ ಎಲ್ಲರೂ ಸಹ ಸ್ಪಂದಿಸಬೇಕಾಗ್ತದೆ. ನಾನು ಈಗಾಗಲೇ ಉಪಮುಖ್ಯಮಂತ್ರಿಗಳ ಬಳಿ ಮಾತಾಡ್ತೀನಿ. ಪುಟ್ಟು ಆಯನಪ್ಪನವ್ರಿಗೆ MLC ಟಿಕೆಟ್ ಕೊಡ್ಸೋದು ಗ್ಯಾರಂಟಿ, ಬಟ್ ನಾನು ಮಾತಾಡ್ತೀನಿ, ನಾನು ಅವ್ರನ್ನ ಮನವೊಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಪ್ಪ, ಈ ತಾಲೂಕಿನಲ್ಲಿರೋಂಥ ನಾಮಿನೇಷನ್ಗಳನ್ನೇ ಮಾಡೋದಕ್ಕೆ ಒಂದು ಕೋಆರ್ಡಿನೇಷನ್ ರಾಜೀವ್ ಗೌಡ್ರು ಬರಲಿಲ್ಲ. ಇನ್ನು ನಾನು MLC ಸ್ಥಾನ ಕೊಡ್ಸಕ್ಕಾಗ್ತದ? ಅದನ್ನು ಕಷ್ಟಪಟ್ಟಿರೋಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಹಂಚಂತ ಕೆಲಸಕ್ಕೆ ಕೈ ಹಾಕಿ ಸಹಕಾರ ಕೊಡಲಿಲ್ಲ. ಏನೋ ಒಂದೋ ಎರಡೋ ಯಾರೋ ಹಿರಿಯರು ಅವ್ರಿಗೆ ಅವಕಾಶ ಮಾಡಿರೋಂಥದ್ದನ್ನ ಅವ್ರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಿಸೋಂಥದ್ದು, ಅವ್ರ ವಿರುದ್ಧವಾಗಿ